ಸಾಕು ಸಾಕು ಸಾಕು. ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೀನಿ. ಬೇಡ ನಾನು. ಹೋಗ್ಲಿ ಬಿಡಿ, ಬಿಸಿಬೇಳೆಭಾತ್ ಚೆನ್ನಾಗಿ ತುಪ್ಪ ಹಾಕಿ ಮಾಡಿದ್ದೀನಿ. ಬೇಡ. ಅನ್ನ ಸಾರು ಹುಳಿ ಇದೆ, ಏನು ಬಡಿಸ್ಲಿ? ಚಪಾತಿ ಇಲ್ವಾ? ಇಷ್ಟೆಲ್ಲ ಸ್ಪೆಷಲ್ ಐಟಮ್ಸ್ ಮಾಡಿದ್ನಲ್ಲ, ರೆಗ್ಯುಲರ್ ಚಪಾತಿ ಯಾಕೆ ಅಂತ ಮಾಡಲಿಲ್ಲ. 2 ನಿಮಿಷ ಕೊಡಿ, ಮಾಡ್ಕೊಂಡು ಬಂದ್ಬಿಡ್ತೀನಿ. ಬೇಕಾಗಿಲ್ಲ, ನನಗೆ ಊಟ ಬೇಡ. ಬಸ್ಸು, ಯಾಕೊಂಥರ ಬಿಹೇವ್ ಮಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ನವೀನಿಗೆ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ದಿಯಂತೆ. ನನ್ನ ಬಗ್ಗೆ ಇನ್ನೊಬ್ರ ಹತ್ರ ವಿಚಾರಿಸೋಕ್ಕೆ ನಾನೇನು ಕಳ್ಳಿನ ಸುಳ್ಳಿನ ಅಥವಾ ಯಾರಿಗಾದ್ರೂ ಮೋಸ ಮಾಡಿದ್ದೀನಾ? ಬಸ್ಸು, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ದೇವಸ್ಥಾನದಿಂದ ಬಂದಾಗಿಂದ ಡಿಸ್ಟರ್ಬ್ ಆಗಿದ್ರಿ, ಅಲ್ಲಿ ಏನಾದರೂ ನಡೀತಾ ಅಂತ ನವೀನ್ ಅವ್ರಿಗೆ ಕೇಳಿದೆ. ಬೇರೆ ಯಾವ ಉದ್ದೇಶನೂ ನಂದಾಗಿರಲಿಲ್ಲ. ಆಯಿತು, ಅದನ್ನಾದರೂ ಯಾಕೆ ಕೇಳಬೇಕಿತ್ತು? ನೀನು ನನ್ನ ಬಗ್ಗೆ ಅವ್ರ ಹತ್ರ ಕೇಳಿದರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ? ನಿಂಗೆ ಅಷ್ಟೊಂದು ಡೌಟ್ ಇದೆ, ನೀನು ಡೈರೆಕ್ಟಾಗಿ ನನ್ನ ಹತ್ರನೇ ಕೇಳಬೇಕಿತ್ತು. ಕೇಳಿದ್ನಲ್ಲ ವಸು, ಆದರೆ ನೀವೇನೂ ಹೇಳ್ತಿಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ. ಕೇಳಿದ ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಹೋಗಲಿ, ಈಗಾದರೂ ಹೇಳಿ, ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ನನಗೇನೂ ಆಗಿಲ್ಲ, ಯಾವ ಬೇಜಾರು ಇಲ್ಲ. ಬಿಸಿಲಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ತಲೆನೋವು ಬಂತು, ಅದಕ್ಕೆ ಯಾರ ಹತ್ರನೂ ಮಾತಾಡಲಿಲ್ಲ. ಅದನ್ನೇ ನೀನು ದೊಡ್ಡದು ಮಾಡ್ಕೊಂಡು ಎಲ್ಲರ ಹತ್ರನೂ ವಿಚಾರಿಸ್ತಿದ್ಯಲ್ಲ. ಹೋಗಲಿ ಬಿಡಿ, ಸಾರಿ. ನಾನು ಮತ್ತೆ ಇದ್ರ ಬಗ್ಗೆ ಮಾತಾಡಲ್ಲ. ಯಾರಾದರೂ ಏನಾದರೂ ಅಂದ್ರೇನೋ ಅದಕ್ಕೆ ನೀವು ಬೇಜಾರಾಗಿರ್ತೀರಾ ಅಂತ ಅಂದ್ಕೊಂಡೆ. ಬಿಡಿ, ಆ ವಿಷಯ ಎಲ್ಲ. ಅಡುಗೆ ತಣ್ಣಗಾಗುತ್ತೆ, ಸ್ವಲ್ಪ ಊಟ ಮಾಡಿ. ಬೇಕಾಗಿಲ್ಲ, ನನಗೆ ಊಟನೂ ಬೇಡ, ಏನೂ ಬೇಡ. ನಾಳೆ ಬೆಳಗ್ಗೆನೂ ಅಷ್ಟೇ, ನನಗೋಸ್ಕರ ಕಾಫಿ ಟೀ ಮಾಡೋ ಅಗತ್ಯ ಇಲ್ಲ. ದೇವಸ್ಥಾನಕ್ಕೆ ಹೋಗುವಾಗ ಸರಿಯಾಗೇ ಇದ್ರು, ಆದರೆ ವಾಪಸ್ ಬಂದಾಗ ತುಂಬ ಅಪ್ಸೆಟ್ ಆಗಿದ್ರು. ಯಾರ ಹತ್ರನೂ ಸರಿ ಮಾತಾಡ್ತಾ ಇಲ್ಲ, ಏನು ಕೇಳಿದ್ರು ರೇಗ್ತಾ ಇದ್ದಾರೆ, ಊಟನೂ ಸರಿ ಮಾಡ್ತಿಲ್ಲ. ಹೌದಾ? ಇದ್ದಕ್ಕಿದ್ದಂತೆ ಏನಾಯ್ತು ಅವ್ರಿಗೆ? ಅದೇ ಗೊತ್ತಾಗ್ತಿಲ್ಲ ರವಿ. ಮದುವೆ ಫಿಕ್ಸ್ ಆದಾಗಿಂದ ಖುಷಿಯಾಗಿದ್ರು, ನವೀನ್ ಜೊತೆ ದೇವಸ್ಥಾನಕ್ಕೆ ಹೋದಾಗಲೂ ತುಂಬ ಖುಷಿಯಾಗಿದ್ರು. ಆದರೆ ವಾಪಸ್ ಬಂದಾಗ ಬದಲಾಗ್ಬಿಟ್ಟಿದ್ದಾರೆ. ಅಂದರೆ ನವೀನ್ ಏನಾದರೂ ಅವ್ರ ಹತ್ರ ಮಿಸ್ಬಿಹೇವ್ ಮಾಡಿರ್ಬೋದಾ ಅಂತ? ಛೇ, ನವೀನ್ ಅಂತ ಹುಡುಗ ಅಲ್ಲ, ಆ ಥರ ಏನೂ ಆಗಿರಲ್ಲ ಅನ್ಸುತ್ತೆ. ಅವ್ರನ್ನೇ ಒಂದು ಮಾತು ಕೇಳಬೇಕಿತ್ತು ಕಣೆ. ಅದೇ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಅವ್ರ ಮನೆಯಲ್ಲಿ ಯಾರ ಹತ್ರನೂ ಮಾತಾಡೋಕ್ಕೆ ರೆಡಿನೇ ಇಲ್ಲ. ಎಲ್ರಿಗೂ ಮನೇಲಿ ಟೆನ್ಷನ್ ಆಗಿಬಿಟ್ಟಿದೆ. ನವೀನ್ ಅವ್ರನ್ನ ಒಂದು ಸತಿ ಕೇಳಿ ನೋಡಿ ಅಕ್ಕ. ಕಾಲ್ ಮಾಡಿ ಕೇಳಿದೆ ಕಣೋ, ಆದರೆ ಪಾಪ ಅವರಿಗೂ ಏನೂ ಗೊತ್ತಿಲ್ವಂತೆ. ನಾನು ಕಾಲ್ ಮಾಡಿ ಹೇಳಿದ್ಮೇಲೆ ಅವರಿಗೂ ಗೊತ್ತಾಗಿದ್ದು. ಮತ್ತೆ ಅವ್ರಿಗೆ ಏನು ಮಾಡ್ತಿದ್ದಾರೆ? ಯಾರ ಹತ್ರನೂ ಏನೂ ಹೇಳ್ದೆ ಎಲ್ಲೋ ಹೋಗಿದ್ದಾರೆ. ಎಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ನವೀನಿಗೂ ಕಾಲ್ ಮಾಡಿ ಕೇಳಿದೆ, ಅವರನ್ನು ಮೀಟ್ ಮಾಡಕ್ಕೆ ಹೋಗಿಲ್ವಂತೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ನಾನು ಹೋಗಿ ಹುಡುಕ್ಲಾ? ಬೇಡ ರವಿ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಯಾವ್ದಾರ ದೇವಸ್ಥಾನಕ್ಕೂ ಪಾರ್ಕಿಗೋ ಹೋಗಿರ್ತಾರೆ, ಬರಬಹುದು. ಸರಿ ಕಣಕ್ಕ, ನೀನು ಯಾವುದಕ್ಕೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿರೋ. ಸರಿ ಕಣ, ಬಾಯ್. ಬಾಯ್. ಬಸ್ಸು, ಸಾರಿ. ಇಟ್ಸ್ ಓಕೆ. ನಾನು ಸಾರಿ ಹೇಳಿದ್ದು ನವೀನ್ ವಿಷಯಕ್ಕೆ. ಸುಮ್ಮನೆ ಅನಾವಶ್ಯಕವಾಗಿ ನಿಮ್ಮ ಬಗ್ಗೆ ಡೌಟ್ ಪಟ್ಬಿಟ್ಟೆ. ಅದು ಆ್ಯಕ್ಚುಲಿ ತಮಾಷೆ ಮಾಡಿದ್ದು, ಬಟ್ ಅದೇನೇನೋ ಆಗೋಯ್ತು. ಐಮ್ ಸಾರಿ. ಪರವಾಗಿಲ್ಲ ಜಾನ್ವಿ. ಆ್ಯಕ್ಚುಲಿ ನಾನು ನಿನ್ನ ಮೇಲೆ ಸುಮ್ಮನೆ ರೇಗ್ಬಿಟ್ಟೆ. ಯಾರ್ದೋ ಮೇಲಿನ ಕೋಪನ ನಿನ್ನ ಯಾರ್ದೋ ಮೇಲಿನ ಕೋಪ ಅಂದರೆ? ಯಾರೂ ಇಲ್ಲ, ಏನಿಲ್ಲ. ಬಸ್ಸು, ಆಗಲೇ ಎಲ್ಲಿಗೆ ಹೋಗಿದ್ರಿ? ನವೀನ್ ಮೀಟ್ ಮಾಡಕ್ಕೆ ಹೋಗಿದ್ದೆ. ನವೀನಿಗೆ ನಾನು ಕಾಲ್ ಮಾಡಿದ್ದೆ, ನೀವು ಅವ್ರ ಜೊತೆ ಇರಲಿಲ್ವಲ್ಲ? ಅಂದರೆ ನನ್ನ ಬೆನ್ನ ಹಿಂದೆ ಎಂಕ್ವೈರಿ ಮಾಡ್ತಿದ್ಯಾ ನೀನು? ಎನ್ಕ್ವೈರಿ ಅಲ್ಲ ವಸು, ಕನ್ಸರ್ನಿಂದ. ನೀವು ಯಾಕೋ ಡಿಸ್ಟರ್ಬ್ ಆಗಿದ್ರಿ, ಅದಕ್ಕೆ ಗಾಬರಿ ಆಯಿತು. ನವೀನ್ ಅವ್ರಿಗೆ ಫೋನ್ ಮಾಡಿದ್ದೆ. ಎಲ್ಲಿಗೆ ಹೋಗಿದ್ರಿ? ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ. ಯಾವ ಫ್ರೆಂಡು? ಅದೇ ಸುನೀತಾ. ನಾನು ಸುನೀತಾ ಅವ್ರ ಮನೆಗೆ ಫೋನ್ ಮಾಡಿದ್ದೆ, ಅವ್ರ ಅಮ್ಮ ರಿಸೀವ್ ಮಾಡಿದ್ರು. ಸುನೀತಾ US ಹೋಗಿ 2 ವಾರ ಆಯಿತು ಅಂತ ಹೇಳಿದ್ರು. ಸೊ ನೀವು ಅವ್ರ ಮನೆಗೂ ಹೋಗಿಲ್ಲ. ಎಲ್ಲಿಗೆ ಹೋಗಿದ್ರಿ? ಆ ಸುನೀತಾ ಅಲ್ಲ ಜಾನ್ವಿ, ಅದೇ ತುಮಕೂರಲ್ಲಿದ್ದಾಳಲ್ಲ ಅವಳು. ತುಮಕೂರಿಗೆ ಹೋಗಿ ಬರೋಕ್ಕೆ ಅಟ್ಲೀಸ್ಟ್ 4 hours ಆದರೂ ಬೇಕು. ಅಲ್ಲಿ ನಿಮ್ಮ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ 1 hour, ಸೊ 5 hours. ನೀವು ನೋಡಿದ್ರೆ 1 hour ಹೋಗಿ ಬಂದ್ರಿ. ನೋಡು, ನನ್ನ ಫ್ರೆಂಡ್ ಇರೋದು ತುಮಕೂರಲ್ಲಿ ಅಂತ ಹೇಳಿದೆ, ಆದರೆ ನಾನು ತುಮಕೂರಿಗೆ ಹೋಗಿದ್ದೆ ಅಂತ ಹೇಳಿಲ್ವಲ್ಲ. ತುಮಕೂರಿಂದ ಅವಳು ಇಲ್ಲಿಗೆ ಬಂದಿದ್ಲು, ಹೋಗಿ ಅವಳನ್ನ ಮೀಟ್ ಮಾಡ್ಕೊಂಡು ಬಂದೆ, ಮುಗೀತಾ? ನೀವ್ಯಾಕೆ ಹೋಗಬೇಕಿತ್ತು? ಅವರನ್ನೇ ಮನೆ ಕರೆದಿದ್ರೆ ಆಗ್ತಿತ್ತಲ್ವಾ? ಏನು ಜಾನ್ವಿ,
ಪೊಲೀಸ್ನವ್ರ ಥರ ನಿಲ್ಸ್ಕೊಂಡು ಎಂಕ್ವೈರಿ ಮಾಡ್ತಿದ್ಯಲ್ಲ? ನನ್ನ ಸ್ವಂತ ಅಕ್ಕ ಅತ್ತೇನೆ ಈ ಥರ ಎಲ್ಲ ಕೇಳಲ್ಲ. ಏನ್ ನಿನ್ನ ಉದ್ದೇಶ? ಅಲ್ಲ, ನನ್ನ ಉದ್ದೇಶ ಸಾಕು. ನೀನು ಎನ್ಕ್ವೈರಿ ಮುಗ್ದಿದ್ರೆ ನಾನು ರೂಮ್ಗೆ ಹೋಗ್ತೀನಿ. ದೇವ್ರೆ, ನನ್ನ ನೋವು ಇದು ಕುಡಿಯೋದ್ರಿಂದ ಕೊನೆ ಆಗಲಿ. ಬಸ್ಸು, ಊಟಕ್ಕೆ ಬನ್ನಿ. ನನಗೆ ಬೇಡ. ಸ್ವಲ್ಪ ಊಟ ಮಾಡಿ. ಬೇಡ ಅಂತ ಹೇಳಿದ್ನಲ್ಲ. ನೀವು ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ರಿ. ಇವಾಗಲೂ ನೀನು ನನ್ನ ಬೆಸ್ಟ್ ಫ್ರೆಂಡ್. ಮತ್ತು ಯಾಕೆ ಮಧ್ಯಾಹ್ನ ಅಷ್ಟೊಂದು ರೂಢಾಗಿ ಮಾತಾಡಿದ್ರಿ? ಸಾರಿ. ನೀವು ಸಾರಿ ಹೇಳಿದ್ರೆ ನನಗೆ ಸಮಾಧಾನ ಆಗಲ್ಲ. ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದೀರಾ. ನನ್ನಿಂದ ಏನಾದರೂ ತಪ್ಪಾಯ್ತಾ? ಇಲ್ಲ. ನವೀನಿಂದ? ಹೇಳಿ ವಸು. ಯಾರಿಂದ ನನ್ನ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ. ಸ್ವಲ್ಪ ದಿನ ನನಗೆ ಟೈಮ್ ಕೊಡು. ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ನನ್ನ ಹತ್ರ ಹೇಳ್ಕೊಡಿ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹೇಳ್ಕೋಬೋದು, ಆದರೆ ಹೇಳೋಕ್ಕಾಗಲ್ಲ. ಯಾಕೆ ವಸು? ನನ್ನ ಉದ್ದೇಶ ನಿನಗೆ ಹುಚ್ಚಾಟ ಅನಿಸ್ಬೋದು. ಅದನ್ನು ಕೇಳಿದ ಮೇಲೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಮದುವೆ ಆಗಿ ಆರಾಮಾಗಿರಿ ಅಂತ ಹೇಳ್ತೀಯ. ಮನೆಯವ್ರಿಗೆಲ್ಲ ಒಪ್ಪಿಸಿ ಆದಷ್ಟು ಬೇಗ ನಾನು ಮದುವೆ ಮಾಡಿ ಮುಗಿಸ್ಬಿಡ್ತೀಯ. ಆದರೆ ನನಗದು ಬೇಕಾಗಿಲ್ಲ. ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗದೇ ಇರೋಂಥ ವಿಷಯ ಏನಿದೆ ನಿಮ್ಮ ಮನಸ್ಸಲ್ಲಿ? ನಿಮ್ಮ ಉದ್ದೇಶ ತಿಳ್ಕೊಂಡು ನಾನೇ ಯಾಕೆ ಅದಕ್ಕೆ ಹುಚ್ಚಾಟ ಅನ್ಕೋತೀನಿ? ಹೇಳಿದ್ನಲ್ಲ ಜಾನವಿ, ಹೇಳೋಕ್ಕಾಗಲ್ಲ ಅಂತ. ವಸು, ನಿಮಗೆ ಬಲವಂತ ಮಾಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಎದಕ್ಕಿ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಿಲ್ಲ. ಆದರೆ ನೀವು ತುಂಬ ಸೆನ್ಸಿಟಿವ್. ಚಿಕ್ಕ ಪುಟ್ಟ ವಿಷಯನೂ ಮನಸ್ಸಿಗೆ ಹಚ್ಕೊಂಡು ದುಃಖ ಪಡ್ತೀರಾ, ಕೊರಗ್ತೀರಾ. ಅದಕ್ಕೆ ಏನು ಅಂತ ಕೇಳ್ತಾ ಇರೋದು. ನೀನು ಯಾವ ಥರ ಕೇಳಿದ್ರು ನನ್ನ ಉತ್ತರ ಒಂದೇ, ನಾನು ಹೇಳೋದಿಲ್ಲ.